ಹಾಯ್ ಎಲ್ರಿಗೂ ವೆಲ್ಕಮ್ ಟು ಕಾವ್ಯಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ಗೆ. ಇದು ಸ್ಯಾಟರ್ಡೇ ಆಗಿ ಸಂಡೇ ಬ್ಲಾಗ್ಸ್ ಆಗಿರುತ್ತೆ. ಬೆಳಗ್ಗೆನೆ ಮೇಕೆ ಹತ್ರ ಆಟಾಡೋಕ್ಕೆ ಹೋಗಿದ್ದಾನೆ ಸಮರ್ಥು. ಮೇಕೆಗೆ ಹುಲ್ ಕೊಡೋಕೆ ಹೋಗ್ತಾ ಇದ್ದಾನೆ. ಪಾಪ ಅವು ತಿಂತಾ ಇಲ್ಲ, ಗಾಬರಿ ಆಗ್ತಾ ಇದ್ದಾವೆ. ಹಾಗೆ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಕೂಡ ಇತ್ತು. ಎರಡು ಗಂಟೆ ಅಷ್ಟರಲ್ಲಿ ಭಗತ್ ಕೂಡ ಸ್ಕೂಲಿಂದ ಬಂದ. ನಾವು ಅಂದ್ಕೊಂಡಿದ್ವಿ ಗುಂಡ್ಗಲ್ಗೆ ಹೋಗಬೇಕು ಅಂತ. ಸೊ ಶಶಿ ಅವ್ರ ಅಕ್ಕ ತಿಂದಂಗಿಂದ ಮನೆ ಹೋಗ್ತಾ ಇದ್ರು. ಹೋಗ್ತಾ ದಾರಿಲಿ ಬೇಲ್ದಣ್ಣನ ಮರ ಇತ್ತು. ಸೊ ಯಾರಾದರೂ ಬೈತಾರೇನೋ ಅಂತಾನೆ ಕಲ್ಲು ಹೊಡೆದು ಕಟ್ಟಿ ಹೊಡೆದು ಸ್ವಲ್ಪ ಹಣ್ಣುಗಳನ್ನ ಕಿತ್ಕೊಂಡು ಹೊರಟ್ವಿ. ನಮಗೆ ಸ್ವಲ್ಪ ಡೌಟ್ ಇತ್ತು, ನಾನು ಮರ ನೋಡಿರಲಿಲ್ಲ, ಬೇಲ್ದಣ್ಣ ಅಥವಾ ಬಿಲ್ಪತ್ರೆನ ಅದು ಅಂತ. ಸೊ ಹೆಂಗನಾಗಲಿ ಎರಡೂ ಯೂಸ್ ಆಗ್ತಾವಲ್ಲ ಅಂತ, ಯಾವ್ದು ಕಿತ್ರೂ ಯೂಸ್ ಆಗುತ್ತಲ್ಲ ಅಂತೇಳಿ ಕಿತ್ಕೊಂಡು ಹಾಗೆ ಮುಂದೆ ಹೋಗ್ತಾ ನಮಗೊಂದು ದೊಡ್ಡದೊಂದು ಶಿವಲಿಂಗ ಕಾಣಿಸ್ತು. ಅದು ಯಾವ ಪ್ಲೇಸು ಅಂತ ನಂಗೆ ಗೊತ್ತಾಗಲಿಲ್ಲ. ಹಾಗೆ ನೋಡಿಕೊಂಡು ಮುಂದೆ ಹೋಗಿದ್ದಾಯಿತು. ನಾವು ಊರು ತಲುಪೋ ಅಷ್ಟರಲ್ಲಿ ಒಂದು 5 o'clock ಆಗಿತ್ತು. ಅಕ್ಕ ಹೊರಗಡೆ ಕಸ ಹೊಡಿತಾ ಇದ್ದು. ಸೊ ಅಲ್ಲೆಲ್ಲ ಕೋಳಿಗಳು ಓಡಾಡ್ತಿದ್ದು, ಕೋಳಿ ಮತ್ತು ಕೋಳಿ ಮರಿ. ಭಗತ್ ಅದನ್ನು ಹಿಡ್ಕೊಳಕ್ಕೆ ಅಂತ ಹೋಗ್ಬಿಟ್ಟು ಭಗತ್ ಸಗಣಿಲಿ ಬಿದ್ದುಬಿಟ್ರು. ಅದಕ್ಕೆ ಅಕ್ಕ ಬೈತಾಯಿತ್ತು, ನೋಡು ಆ ಮಗು ಸಗಣಿ ಒಳಗೆ ಬಿದ್ದಿದ್ದು ವೀಡಿಯೋ ಮಾಡ್ಕೊತಾ ಇದ್ದಾರೆ ಅಂತ. ನಾವು ಹೋದ್ವಿ ಮತ್ತು ಚಿಕ್ಕಪ್ಪ ಕೂಡ ಬಂದರು. ನನ್ನ ಮಕ್ಕಳು ಏನು ಪ್ರಾಣಿಗಳನ್ನೇ ನೋಡಿದ್ವಿ, ಹಸು, ಕೋಳಿ, ಕುರಿ, ಮೇಕೆ ಅವೆಲ್ಲ ನೋಡಿಲ್ಲ ಅನ್ನೋ ರೀತಿಲಿ ಆಡ್ತಾಯಿದ್ರು. ಅಂದರೆ ಇಲ್ಲಿ ಊರಲ್ಲಿ ನಮ್ಮ ಮನೇಲೇ ಸಾಕ್ತೀವಲ್ಲ, ಸೊ ಬೇರೆಯವ್ರದ್ದೆಲ್ಲ ಹೋಗಿ ಮಾತಾಡ್ಸ್ತಾಯಿದ್ರು. ಇವತ್ತು ಹಾಗೆ ಅವ್ರದ್ದು ಕೂಡ ಹೋಗಿ ಮಾತಾಡಿಸ್ಕೊಂಡು ಬರ್ತಾಯಿದ್ರು. ಕೂತ್ಕೊಬಾರ್ದಮ್ಮ ಪಾಪ, ಅದು ನೀನು ಪಾಪ ಆಗಿರೋಕ್ಕೆ ಕೂತ್ಕೊಂಡಿರೋದು. ನೋಡೋದು ಮತ್ತೆ ಇನ್ನು ಸಂಡೇ ಮಾರ್ನಿಂಗ್ಗೆ ಮಳೆ ಬರೋ ಥರ ಇತ್ತು. ಆದರೆ ಇಡೀ ಸಂಡೇ ಮಳೆ ಬರಲಿಲ್ಲ. ಅಂದರೆ ಬೆಳಗ್ಗೆನೇ ಸ್ವಲ್ಪ ಬಂತು, ಆಮೇಲೆ ಮಳೆ ಕೂಡ ಬರಲಿಲ್ಲ. ಮೊಟ್ಟೆನ ಕಾವ್ಗೆ ಹಾಕಿದ್ರು ಮರಿ ಮಾಡೋದಕ್ಕೆ. ಸೊ ಅದೇ ಈಗ ಅವಾಗ ತಾನೇ ಮೊಟ್ಟೆ ಹೊಡೆದು ಮರಿ ಆಚೆ ಬರ್ತಾಯಿದ್ವು. ಅದನ್ನು ಕೂಡ ಎತ್ಕೊಂಡು ಸಾಮರ್ಥ್ಯ ಮಾಡ್ತಾಯಿದ್ರು ಸ್ವಲ್ಪ ಹೊತ್ತು. ಬೆಳಗ್ಗೆ ಸ್ವಲ್ಪ ಭಗತ್ ಯಾಕೋ ಒಂದು 3-4 ಟೈಮ್ಸ್ ತುಂಬಾ ವಾಂತಿ ಆಯಿತು. ಸೊ ಅದಕ್ಕೆ ಅಕ್ಕ ಇದು ದೃಷ್ಟಿ ತೆಗಿತಾ ಇದ್ದಾರೆ ಇಲ್ಲಿ. ಭಗತ್ಗೆ ಹಾಲು ಕುಡಿದ್ರೆ ಆಗಲ್ಲ.
ಆದರೂ ಅವನೇನು ಮಾಡ್ತಾನೆ ಬನ್ನು ಬಿಸ್ಕೆಟ್ ನೋಡಿದ್ರೆ ನಾನು ಹಾಲು ಕುಡಿಬೇಕು ಅಂತೇಳಿ ಕುಡಿದ್ಬಿಡ್ತಾನೆ. ಆಮೇಲೆ ಅದು ಸೆಟ್ ಆಗಲ್ಲ, ಸೊ ವಾಂತಿ ಆಗಿಬಿಡುತ್ತೆ. ಅವನೇನು ಮಾಡ್ದ, ಬನ್ನು ಅದೆಲ್ಲ ತೊಗೊಂಡೋಗಿದ್ರಲ್ಲ, ಬನ್ನು ಅಂತ ನಾನು ಹಾಲು ಕುಡಿಬೇಕು ಅಂತ ಚೆನ್ನಾಗಿ ಆಗಿದ್ದನು ಬೆಳಗ್ಗೆ ಮತ್ತು ಸಂಜೆ ಎಲ್ಲ ಚೆನ್ನಾಗಿ ತಿಂದಿಲ್ಲ. ಅದು ನನಗೆ ಜೀರ್ಣ ಆಗಿಲ್ವೇನೋ, ಮೈದಾ ಬನ್ನಲ್ವ, ಜೀರ್ಣ ಆಗಿಲ್ಲ, ಏನಾಗಿದೆ ವಾಂತಿ ಆಗಿಬಿಟ್ಟಿದೆ. ಅಷ್ಟರಲ್ಲಿ ಸಂಜೆ ಕೂಡ ಆಯಿತು. ನಾವು ಕೂಡ ಊರಿಗೆ ಹೋಗೋಣ ಅಂತ ಮನೆ ಕಡೆ ಹೋದ್ವಿ. ಆಂಟಿಗೆ ಒಂದು ಬೆಳಗ್ಗೆಯಿಂದ ಏನು ತಿನ್ನೋಣ ಅಂತ ಫ್ರೂಟ್ಸ್ ಕುಡ್ಸೋಣ, ಅಲ್ಲ ಎಳ್ನೀರು ಕುಡ್ಸೋಣ ಅಂತ ಎಳ್ನೀರು ಮಾಡಿದ್ವಿ. ಎಳ್ನೀರು ಮಾತ್ರ ಎಲ್ಲೂ ಸಿಗಲಿಲ್ಲ ನನಗೆ. ಸುಮ್ಮನೆ ಮಾಡೋಣ ಅಂತ ಫ್ರೂಟ್ಸ್ ಕುಡಿದ್ರೆ ಅಲ್ಲಿ ಐಸ್ ಕ್ರೀಮ್ ಇಟ್ಟಿದ್ದ, ಅಂದ್ಬಿಟ್ಟು ಸಮರ್ಥ ಹೋಗ್ಬಿಟ್ಟು ಕುಡ್ಸೋವರೆಗೂ ಬಿಟ್ಟಿಲ್ಲ. ಸೊ ಅಪ್ಪ ಮಗ ಫುಲ್ ಎಂಜಾಯ್ ಮಾಡ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಇದಾಗಿತ್ತು ಸ್ಯಾಟರ್ಡೆ ಹಾಗೆ ಸಂಡೇ ಇದ್ದಾಗ. ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಪ್ಲಾನ್ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ.